ಹೇಳಿ. ಇಲ್ಲ, ಬಹಳಷ್ಟು ಬ್ರಿಟನ್ನಲ್ಲಿ, ಯುಕೆದಲ್ಲಿ, ವಿಶೇಷವಾಗಿ ಲಂಡನ್ನಲ್ಲಿ ಏರೋಸ್ಪೇಸ್ ಮತ್ತು ಡಿಫೆನ್ಸು ಕಂಪನೀಸ್ ಇದ್ದಾವೆ. ಆ ಕಂಪನಿ ಜೊತೆ ಡಿಸ್ಕಷನ್ ಆಯಿತು. ಅದರಲ್ಲಿ ಒಂದೆರಡು ಕಂಪನೀಸು ಭಾಳ ಪಾಸಿಟಿವ್ ಆಗಿ ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೆ ಅವತ್ತು ಸಹ ಒಲವನ್ನು ತೋರಿಸಿದ್ದಾರೆ. ಹೋಪ್ಫುಲ್ಲಿ ಅವು ಇನ್ವೆಸ್ಟ್ಮೆಂಟ್ ಆಗ್ತದೆ ಮತ್ತು ಅವು ಭಾಳ ಪ್ರೆಸ್ಟೀಜಿಯಸ್ಸು ಇದ್ದಾವೆ. ನಮ್ಮ ಮೋರ್ ದೆನ್ ದ ಇನ್ವೆಸ್ಟ್ಮೆಂಟ್, ಆ ಇಂಡಸ್ಟ್ರೀಸ್ ಇಲ್ಲಿ ಬಂದರೆ ನಮಗೆ ಡಿಫೆನ್ಸ್ ಇದಕ್ಕೆ ಮತ್ತು ಭಾಳ ಸಹಕಾರಿ ಆಗ್ತದೆ. ಆಮೇಲೆ ಕೆಲವೊಂದು ಸೆಮಿ ಕಂಡಕ್ಟರ್ ಇದನ್ನು ಕೂಡ ಕಂಪ್ನೀಸ್ ಭೇಟಿಯಾಗಿದ್ದೀವಿ. ಆಮೇಲೆ ಇವರಂದ್ರು ನಮ್ಮ ಗ್ಯಾಸಸ್ನಲ್ಲಿ ನಮ್ಮ ಪ್ರಾಕ್ಸೇದವರು ಅವರಂತೂ ಅಲ್ಲಿ ಅಗ್ರಿಮೆಂಟೇ ಸೈನ್ ಮಾಡಿದ್ದಾರೆ. ಅವರೊಂದು ಸುಮಾರು 400 ಕೋಟಿ ರೂಪಾಯಿಯಷ್ಟು ಇನ್ವೆಸ್ಟ್ಮೆಂಟ್ ಮಾಡ್ತಾಯಿದ್ದಾರೆ. ಸೊ ಹೀಗಾಗಿ ಒಟ್ಟಾರೆ ಇನ್ನು ನಾವು ಲಂಡನ್ ಟ್ರಿಪ್ ಮಾಡಿದ್ದೀವಿ 3 ದಿನಗಳ ಕಾಲ. ಒಂದು ಒಳ್ಳೆ ವಾತಾವರಣ ಇದೆ, ಬಟ್ ಅದು ಕಂಟಿನ್ಯೂಸ್ ಆಗಿ ಆಗಬೇಕಾಗ್ತದೆ, ಫಾಲೋಅಪ್ ಮಾಡ್ತೀವಿ. ಒಟ್ಟಾರೆ ಒಳ್ಳೆ ಡೆವಲಪ್ಮೆಂಟ್. ನಾವು ಎಲ್ಲೆಲ್ಲಿ ಹೋಗಿದ್ವಿ, ಜಪಾನ್ ಆಗಲಿ, ಕೊರಿಯಾ ಆಗಲಿ. ನೋಡಿ, ನಾವು ಸುಮ್ಮನೆ ನಿಮ್ಗೆ ಗೊತ್ತಿದೆ, ಏನೋ ಬ್ರೇಕ್ಫಾಸ್ಟ್ ಆದ್ಮೇಲೆ ಬಂದಾಗಬೇಕಲ್ಲ. ನಾ 2 ಬ್ರೇಕ್ಫಾಸ್ಟ್ ಆಯ್ತು. ಈಗ ಅದು ಸಿ ಎಂ ಅವ್ರ ಮನೇಲಿ ಒಂದು ಬ್ರೇಕ್ಫಾಸ್ಟ್ ಆಯಿತು, ಡಿ ಕೆ ಶಿವಕುಮಾರ್ ಅವ್ರ ಮನೇಲಿ ಒಂದು ಬ್ರೇಕ್ಫಾಸ್ಟ್ ಆಯಿತು. ಏನು ತೋರಿಸ್ತದೆ ಅದು? ನಮ್ಮಲ್ಲಿ ಯಾವುದೇ ಗೊಂದಲ ಇಲ್ಲ, ಎಲ್ಲರೂ ಭಾಳ ಸ್ಪಷ್ಟ, ಎಲ್ಲರೂ ಒಗ್ಗಟ್ಟಿನಿಂದಿದ್ದಾರೆ. ಮುಖ್ಯಮಂತ್ರಿಗಳಾಗಲಿ, ಉಪಮುಖ್ಯಮಂತ್ರಿಗಳಾಗಲಿ ಮತ್ತು ನಮ್ಮ ಪಕ್ಷದಲ್ಲಿ ಇವತ್ತು ದಿವಸ ಹೈಕಮಾಂಡ್ ಇವತ್ತು ಅಂತಿಮ ಕಾಲಕ್ಕೂ ಇವತ್ತು ದಿವಸ ಹೈಕಮಾಂಡ್ ಏನು ನಿರ್ಣಯಗಳನ್ನು ಮಾಡ್ತಿರ್ತದೆ, ಅದನ್ನು ಇವತ್ತು ದಿವಸ ಪ್ರತಿಯೊಬ್ಬರು ಕೂಡ ಇವತ್ತು ಒಪ್ಪುವಂಥದ್ದು. ಹೀಗಾಗಿ ನಮ್ಮ ಪಕ್ಷದಲ್ಲಿ ಯಾವುದೂ ಗೊಂದಲ ಇಲ್ಲ. ಇಬ್ಬರು ಬ್ರೇಕ್ಫಾಸ್ಟ್ ಮೀಟಿಂಗ್ ಆಗಿದ್ದಾರೆ ಮತ್ತು ಪತ್ರಿಕಾಗೋಷ್ಠಿಯನ್ನು ಮಾಡಿದ್ದಾರೆ. ಮತ್ತು ಅದಾದ್ಮೇಲೆ ನನಗೇನು ಪ್ರಶ್ನೆ ಕೇಳ್ತೀನಿ? ಅದು ಯಾವ ಅರ್ಥ? ಅದು ಸತ್ಯ. ಅದು ನಾನು ಹೇಳ್ತೀನಿ, ರಾಜಕೀಯ ಶಾಶ್ವತ ಅಲ್ಲ, ನಮ್ಮನೆ ಆಸ್ತಿನೂ ಅಲ್ಲ ಅದು. ಆ ಮಾತನ್ನು ತಪ್ಪೇನಿದೆ? ಅರ್ಥ ಏನು? ರಾಜಕೀಯ ಅಲ್ಲ, ಮನುಷ್ಯನ ಜೀವನನೇ ಶಾಶ್ವತ ಅಲ್ಲ. ವೈರಾಗ್ಯ ಅಂತಲ್ಲ, ನಾಟ್ ಅದೆಲ್ಲ ಇಲ್ಲ. ಇದು ಸತ್ಯ ಪರಿಸ್ಥಿತಿ. ಮನುಷ್ಯನೇ ಶಾಶ್ವತ ಅಲ್ಲ. ಈಗ ನೋಡಿ, ನಮ್ಮ ಬೀಳಿಗೆ ಆಯ್ತು. ನಾವು ಅವ್ರನ್ನ ಎಲ್ಲೋ ಒಂದ್ ಕಡೆ ಪೋಸ್ಟಿಂಗ್ ಕೊಡ್ಬೇಕಂತ ಮಾಡಿದ್ವಿ ನಮ್ಮ ಡಿಪಾರ್ಟ್ಮೆಂಟ್ನಲ್ಲಿ, ಮಾದೇಶ್ ಬೀಳಿಗೆ. ಇವತ್ತು ನಮ್ಮ ಮಧ್ಯೆ ಇಲ್ಲ, ಅದ್ಯಾವುದೂ ಇಲ್ಲ. ಮುಖ್ಯಮಂತ್ರಿಗಳು ಹೇಳಿರುವಂತಹದ್ದು ಅದು ಸತ್ಯ. ರಾಜಕೀಯ ಇವತ್ತು ದಿವಸ ತಾವು ನೋಡಿದ್ದೀರಿ, ಎಲ್ಲರನ್ನೂ ನೋಡಿದ್ದೀರಿ. ನಾವು ಭ್ರಮೆಯಲ್ಲಿ ಇರ್ತೀವಿ. ಇವತ್ತು ದಿವಸ ನಾವು ಶಾಶ್ವತ ಎಮ್ ಎಲ್ ಎಗಳು, ಶಾಶ್ವತ ಮಂತ್ರಿಗಳು, ನಾವು ಶಾಶ್ವತವಾಗಿ ಇರ್ತೀವಿ 100 ವರ್ಷ. ಅವೆಲ್ಲ ನಮ್ಮ ಭ್ರಮೆಗಳು. ಇವತ್ತು ದಿವಸ ಎಲ್ಲರಿಗೂ ಅನ್ವಯಿಸ್ತದೆ, ನಿಸರ್ಗದ ನಿಯಮ ಅದು. ಹೀಗಾಗಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಜನಾದೇಶ ಏನಿದೆ, ಆ ಜನಾದೇಶ ಇವತ್ತು ದಿವಸ ಅಂತಿಮ ಆಗ್ತದೆ. ಅದು ಯಾವಾಗ ಅಂತ ಅನ್ನೋದು ಪ್ರಶ್ನೆ ಬರ್ತದೆ. ಯಾವಾಗ ಅಂತ ಪ್ರಶ್ನೆ ಬರ್ತದೆ? 2028ಕ್ಕೆ ಎಲೆಕ್ಷನ್ಸ್ ಇದಾವೆ, ಚುನಾವಣೆ. ಹೈಕಮಾಂಡ್ ಸರ್ ಈ ಇಷ್ಟು ಬೆಳವಣಿಗೆಗಳು ರೀಚ್ ಆದಾಗ ಒಂದು ಡಿಸಿಷನ್ ಅನ್ನ ಹೇಳಬಹುದು, ಕಂಟಿನ್ಯೂ ಮಾಡಿ ಅಥವಾ ಏನು, ಯಾವಾಗ ಟೈಮ್ ಬೌಂಡ್? ನೋಡಿ, ಈಗ ಹೈಕಮಾಂಡ್ ಏನಾದ್ರು ಹೇಳಿದ್ಯಾ? ಅವ್ರೇನು ಹೇಳೇ ಇಲ್ಲ. ಅದು ಏನು ಹೇಳಿದ್ವಿ ಅಂತ ಅರ್ಥ ಏನದು? ಏನು ಅದಕ್ಕೂ ಅವ್ರ ಮಹತ್ವ ಕಟ್ಟೇ ಇಲ್ಲ. ಎಲ್ಲವೂ ಸರಿ ಇದೆ ಅಂತ ತಿಳ್ಕೊಂಡು ಹೋಗಿದ್ದಾರೆ. ಹೈಕಮಾಂಡ್ ಅವಾಗ ಇಂಟರ್ಫಿಯರ್ ಮಾಡ್ತಾರೆ. ಅವಾಗ ಅದು ಆಯ್ತಲ್ಲ. ಈಗ ಏನು ಗೊಂದಲ? ಹೈಕಮಾಂಡ್ ಯಾಕೆ ಹೇಳ್ಬೇಕು? ಇಬ್ರು ಕೂಡ, ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಇಬ್ರು ಬ್ರೇಕ್ಫಾಸ್ಟ್ ಮಾಡಿದಾರಲ್ಲ, 2 ಮೀಟಿಂಗ್ ಬ್ರೇಕ್ಫಾಸ್ಟ್ ಮೀಟಿಂಗ್ ಆಗಿರಲ್ಲ ಏನ್ರಿ? ಹಾಗಂತ ಹೇಳಿದಾರ?
ನೀವು ನಿಮ್ದೇನ ನೀವು ಮಾಧ್ಯಮದವ್ರು ನೀವು ಏನೇನೋ ಊಹೆ ಮಾಡ್ತೀರಿ. ಎಲ್ಲವೂ ಕೂಡ ಇದೆಲ್ಲ ಏನ್ ನಡೆದಿದೆ ಅಲ್ಲ, ಮಾಧ್ಯಮಗಳ ಸೃಷ್ಟಿ ನಿಮ್ದೇ ಇದೆ, ನಿಮ್ದೇ ಸೃಷ್ಟಿ ಇದೆಲ್ಲ. ಈಗ MLA ಮಂತ್ರಿಯಾಗ ಕೂಗಿರ್ತಾರೆ, ಕೇಳ ಪ್ರತಿಯೊಬ್ಬರಿಗೆ ಹಕ್ಕಿದೆ. ಅದನ್ನು ಭಿನ್ನಮತೀಯ ಚಟುವಟಿಕೆ ಅಂದ್ಬಿಡ್ತೀರಿ ನೀವು. ಇದು ಹೈಕಮಾಂಡ್ ಅವರು ಹೇಳಿ ಮಾಡಿದ್ರು ಅಂತ ಒಂದು ಮಾತು ಸರ್. ಆದ್ರೆ ಅದನ್ನು ಮೀರಿ ಅತಿ ಹೆಚ್ಚು ಒಗ್ಗಟ್ಟಿದೆ ಅಂತ ತೋರ್ಸೋಕೆ ನಿನ್ನೆ ಸೇರಿದ್ರ ಯಾರು? ಬ್ರೇಕ್ಫಾಸ್ಟ್, ಒಂದು ಬ್ರೇಕ್ಫಾಸ್ಟ್ ಒಗ್ಗಟ್ಟಿನ ಪ್ರದರ್ಶನ ಆಯ್ತು. ಅವ್ರು ಒಬ್ಬ ಇದು ಎರಡನೇ ಬ್ರೇಕ್ಫಾಸ್ಟ್ ಅಂದ್ರೆ ಏನಾಗ್ತದೆ? ಇನ್ನೂ ಹೆಚ್ಚಿಗಿದೆ ಮಾಡ್ಬಾರ್ದು. ಯಾಕೆ? ಏನ್ ತಪ್ಪೇನಿದೆ? ಊಟ ಮಾಡುವಂತದ್ದು ಇದು ಏನ್ ತಪ್ಪಿದೆ? ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಊಟ ಮಾಡಿದ ತಪ್ಪಿರ್ತದ? ಬ್ರೇಕ್ಫಾಸ್ಟ್ ನಂತರ ಜಾಸ್ತಿ ಆದಂಗೆ ಕಾಣಿಸ್ತಾ ಇದೆ. ಜಾರಕಿಹೊಳಿ ಪರಮೇಶ್ವರ್ ನಿನ್ನೆ ಮೀಟಿಂಗ್ ಮಾಡೋರೆ, ಬಿಜೆಪಿ ಲೀಡರ್ಸ್ ಮೀಟಿಂಗ್ ಮಾಡ್ತಾ ಇದ್ದಾರೆ. ಅದು ಗೊತ್ತಿಲ್ಲ ನಮ್ಗೆ. ಜಾರಕಿಹೊಳಿ ಅವರು ಮತ್ತು ಪರಮೇಶ್ವರ್ ಅವರು ಮೀಟಿಂಗ್ ಮಾಡಿದ ತಪ್ಪೇನದು? ಜಾರಕಿಹೊಳಿ ಅವರು ನಾವು ಅನೇಕ ಸಲ ಮೀಟಿಂಗ್ ಮಾಡ್ತಿರ್ತೀವಿ, ಪರಮೇಶ್ವರ್ ಅವರು ನಾವು ಅನೇಕ ಸಲ ಮೀಟಿಂಗ್ ಮಾಡ್ತಿರ್ತೀವಿ. ನಿನ್ನೆ ನಾನು ಹೋಗಿ ಮುಖ್ಯಮಂತ್ರಿಗಳ ಜೊತೆ ಮಾಡಿದೀವಿ. ಈಗ ಮುಖ್ಯಮಂತ್ರಿಗಳ ಉಪಮುಖ್ಯಮಂತ್ರಿಗಳು ಟ್ರೈ ಮಾಡ್ತಾ ಇದ್ದಾರೆ. ಒಂದು ಕೆಲಸ ಇತ್ತು, ಈಗ ಅವ್ರು ಇನ್ನೂ ಕೆಳಗಡೆ ಬಂದಿಲ್ಲ ಅಂತ ಹೇಳಿದ್ರು. ಈ ಮಧ್ಯೆ ಕೊಟ್ಟ ಮಾತಿನ ವಿಚಾರ ಪದೇ ಪದೇ ಚರ್ಚೆ ಬಂತು ಸರ್. ನೋಡಿ, ಆ ಕೊಟ್ಟು ಮಾತು ಇದು ಅದೆಲ್ಲವೂ ಕೂಡ ನಮಗೆ ಯಾವುದು ಗೊತ್ತಿಲ್ಲ. ಹೈಕಮಾಂಡ್ಗೆ ಏನಾದ್ರೂ ಇದ್ರೆ ಅದು ಹೈಕಮಾಂಡ್ ಹೇಳ್ಬೇಕಾಗ್ತದೆ. ಖಾಲಿ ಇಲ್ಲ, ಖಾಲಿಯಲ್ಲಿದೆ, ಗೊತ್ತಿಲ್ಲ. ಖಾಲಿ ಇದೆಯಾ? ಜನವರಿ ನಂತರ ಖಾಲಿ ಆಗುತ್ತೆ ಅಂತ ಸರ್. ಜನವರಿ ನಂತರ ಖಾಲಿ ಆಗುತ್ತೆ ಅಂತ ಸರ್. ಅದೆಲ್ಲ ನಿಮ್ಮ ಮಾಧ್ಯಮದ ಊಹೆ. ನಿಮಗೆ ನಿಮ್ಮ ಮಾಧ್ಯಮದವ್ರಿಗೆ ಏನಾದ್ರು ಬೇಕಲ್ಲ. ನಮ್ಮಲ್ಲಿ ಅಂತವ್ದು ಯಾವ್ದು ಕೂಡ ಇಲ್ಲ. ಎಲ್ಲ ಉಪಮುಖ್ಯಮಂತ್ರಿಗಳು ಒಕ್ಕಟ್ಟಿನಲ್ಲಿದಾರ. ಎಲ್ಲಾ ಮಂತ್ರಿಗಳು, ಶಾಸಕರು, ಎಲ್ಲಾ ಪಕ್ಷ ಸಂಪೂರ್ಣವಾಗಿ ಒಕ್ಕಟ್ಟಿದೆ ನಮ್ಮಲ್ಲಿರುವಂತದ್ದು. ಸನ್ನಿವೇಶ ಬಂದ್ರೆ ನೀವು ಏನಾದ್ರೂ ಆಕಾಂಕ್ಷೆ ಆಗಿರ್ತೀರಾ? ಆ ಪ್ರಶ್ನೆಗೆ ಉದ್ಭವ ನನ್ನ ಯಾಕೆ ತರ್ತಾ ಇದ್ರೆ ಅಂತದ್ ಯಾವ್ದು ಮುಖ್ಯಮಂತ್ರಿ ಕುರ್ಚಿ ಖಾಲಿ ಇಲ್ಲ ಅಂತ ನೀವ್ ಹೇಳಿದ್ರಲ್ಲ. ನಮ್ದು ಡಿನ್ನರ್ ಬ್ರೇಕ್ ಕಾನ್ಸೆಪ್ಟ್ ಇದೆ. ಯಾಕಂದ್ರೆ ಸರ್ ಕಾವೇರಿ ಟಿಫನ್ ರೂಮ್ ಆಯ್ತು, ಸದಾಶಿವನಗರ ಸವಿರುಚಿ ಆಯ್ತು. ಆಯ್ತು, ಈಗ ನಾವು ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ನಮ್ಮ ಮನೆಗೆ ಡಿನ್ನರ್ ಇಟ್ಟಿರ್ತೀವಿ. ಏನಾಗುದು? ಪಾಟೀಲ್ ಕಾನ ಮಾಡಿ ಥ್ಯಾಂಕ್ ಯು. ಹೈಕಮಾಂಡ್ ಏನಾದ್ರು ಒಂದು ಕ್ರೂಷಿಯಲ್ ಮೂಮೆಂಟ್ ಅಲ್ಲಿ ಹೌದು ಸಿದ್ದರಾಮಯ್ಯ ಅವರು ಬಿಡಬೇಕು ಅಂತಂದ್ರೆ ಕಾಂಗ್ರೆಸ್ಗೆ ಅದು ಡ್ಯಾಮೇಜ್ ಇಲ್ಲ. ಸಿದ್ದರಾಮಯ್ಯ ಅವರ ಅನಿವಾರ್ಯತೆ ನೋಡಿ, ಇದನ್ನ ಸುಮ್ಮನೆ ನೀವು ಹೈಪೋಥೆಟಿಕಲ್ ಕ್ವಶನ್ಸ್ ಕೇಳೋದು ಕುಂತ್ರ ಇಲ್ಲ. ಇದೆಲ್ಲ ಹೈಪೋಥೆಟಿಕಲ್ ನೀವು ಕೇಳುವಂತದ್ದು. ಈಗ ಅಲ್ಲಿ ಖರ್ಗೆ ಅವರು ಮೀಟಿಂಗ್, ಸೋನಿಯಾ ಗಾಂಧಿ ಅವರು ಮೀಟಿಂಗ್ ಮಾಡಿದ್ರು. ವಿಂಟರ್ ಸೆಷನ್ ಇದೆ, ಈಗ ಚಳಿಗಾಲ ಅಧಿವೇಶನ, ಅದಕ್ಕೂ ಮೀಟಿಂಗ್ ಮಾಡಿದ್ರು. ಅದಕ್ಕೂ ನೀವು ಕರ್ನಾಟಕಕ್ಕೆ ಮಾಡಿದಿರಿ, ಕರೆಕ್ಟ್ ಮಾಡಿದಿರಿ. ಏನಾದ್ರು ಸಣ್ಣ ಪುಟ್ಟ ನೋಡ್ರಿ, ಎಲ್ಲಾ ಪಕ್ಷ ಮನೆಯಲ್ಲಿ ಗೊಂದಲಗಳು ಇರ್ತವೆ. ಏನು ಪಕ್ಷದಲ್ಲಿ ಇರ್ಲಕ್ಕದನ? ಏನ್ ಬಿಜೆಪಿ ಆಗಿಲ್ವಾ? ಬಿಜೆಪಿ ಆಗಿ ನೋಡ್ರಿ ಎಷ್ಟು ಬಾಗ್ಲದಾವ್? ಒಂದ್ 20 ಬಾಗ್ಲದಾವ್ ಬಿಜೆಪಿ ಆಗಿ. ವಿಜೇಂದ್ರದೊಂದು, ಅಶೋಕ್ ಅವ್ರದೊಂದು, ಅಶ್ವಥ್ ನಾರಾಯಣದೊಂದು, ರಮೇಶ್ ಜಾರಕಿಹೊಳಿದೊಂದು, ಯತ್ನಾಳ್ ಅಂತ ಹೊರಗಡೆ ಹೋಗಿದಾರ. ಎಷ್ಟು ಅದಾವ್? ಸೋಮಣ್ಣ ಅವ್ರದೊಂದು, ಪ್ರಹ್ಲಾದ್ ಜೋಶಿ ಅವ್ರದೊಂದು. ಯಾವ್ದು ಬೀದಿ ಬಂದಿಲ್ಲ ರೀ, ಎಲ್ಲ ಮಾಧ್ಯಮ ಸೃಷ್ಟಿ ನಿಮ್ದೆಲ್ಲ. ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ಫಾಲೋ ಮಾಡಿ ಬ್ರಿಗೇಡ್ ನ್ಯೂಸ್ ಕನ್ನಡ.